ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಸಿ ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಪ್ಡೇಟ್ಗೆ ಸ್ವಾಗತ. ನಿಮ್ಮ ರ್ಯಾಂಕ್ಗೆ ಎಷ್ಟು ಮಾರ್ಕ್ಸ್ಗೆ ಬರ್ಬೋದು, ಲೈಕ್ ನಿಮಗೆ ಎಷ್ಟು ಮಾರ್ಕ್ಸ್ ಬಂದರೆ ನಿಮಗೆ ಎಷ್ಟು ರ್ಯಾಂಕ್ ಬರ್ಬೋದು, ಲೈಕ್ ನಿಮಗೆ ಒಂದು ಜಸ್ಟ್ ಐಡಿಯಾ ಬರಲಿ ಅಂತ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಷ್ಟು ಇದು ಎಕ್ಸ್ಪೆಕ್ಟೆಡ್ ಅಷ್ಟೇ, ಚೇಂಜಸ್ ಕೂಡ ಆಗ್ಬೋದು. ಜಸ್ಟ್ ನಿಮಗೆ ಐಡಿಯಾ ಬರಲಿ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಿಮ್ಮದು ರ್ಯಾಂಕ್ 1 ಇದ್ರೆ ಅಫ್ಕೋರ್ಸ್ ನಿಮಗೆ ರ್ಯಾಂಕ್ 1 ಬರಬೇಕಂದ್ರೆ 175 ತೆಗಿಬೇಕಾಗುತ್ತೆ. 2 174, 3 173, 4 72, 5 ಫಿಫ್ತ್ ರ್ಯಾಂಕಿಗೆ 71, ಸಿಕ್ಸ್ತ್ ರ್ಯಾಂಕಿಗೆ 70, ಸೆವೆಂತ್ ರ್ಯಾಂಕಿಗೆ 169 ತೆಗಿಬೇಕಾಗುತ್ತೆ. 8 ರ್ಯಾಂಕಿಗೆ 168, 9ಗೆ 168 ಅಥವಾ 167, 20 ಬರಬೇಕಾದ್ರೆ 166 to 168, 21 to 30 ಬರಬೇಕಾದ್ರೆ 164 to 166, 40 to 50, 158 to 161 ಆಗಿರುತ್ತೆ. ಅರೌಂಡ್ ನಿಮಗೆ 80 to 90 ಬರಬೇಕಾದ್ರೆ 150 ಇಂದ 152 ತೆಗಿಬೇಕಾಗುತ್ತೆ. ನಿಮಗೆ ಅರೌಂಡ್ 100 ರ್ಯಾಂಕಿಂಗ್ 100 ಇಂದ ನಿಮಗೆ ಅರೌಂಡ್ 200 ರೇಂಜ್ ಇರಬೇಕಾಗುತ್ತೆ. ಅಂದ್ರೆ 134 ಇಂದ 140 ಆ ರೇಂಜ್ ಇರಬೇಕಾಗುತ್ತೆ. ನಿಮ್ಗೆ ಅರೌಂಡ್ 200 ಟು ನಿಮಗೆ ಅರೌಂಡ್ ಒಂದು 1000 ರ್ಯಾಂಕಿಂಗ್ ಬರಬೇಕು ಅಂತ ಅಂದ್ರೆ ನಿಮಗೆ ಅಂದಾಜು 130 100 ಮೇಲೆ ನಿಮ್ಗಿದ್ರೆ ಅರೌಂಡ್ ನೀವು 1000 ರ್ಯಾಂಕ್ ಪ್ಲಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ 1000 to 1500 ಇದ್ರೆ 100 to 120, 1500 to 2000, 100 to 115 ಆಗಿರುತ್ತೆ. 2000 2500 ಅಂದ್ರೆ 100 to 110, 2000 3000 ಅಂದ್ರೆ 100 to 105 ಇರಬೇಕಾಗುತ್ತೆ. 3000 to 3.5,000 ಅಂದ್ರೆ 95 into 100 ಇರಬೇಕಾಗುತ್ತೆ. ಅಂಡ್ ನಿಮಗೆ ನೋಡ್ಕೊಂಡು ಹೋಗಿ ಐಡಿಯಾ ಬರುತ್ತೆ. 5000 to 6000 ರ್ಯಾಂಕಿಂಗ್ ಇದ್ರೆ ನಿಮಗೆ 70 to 75 ಅಂತ ಹೇಳಿ ಕೊಟ್ಟಿದ್ದಾರೆ. ಅಂಡ್ ನಿಮಗೆ 6000 to 10,000 ಇದ್ರೆ 65 to 70, 10,000 into 20,000 ಇದ್ರೆ 60 to 65, 20,000 to 40,000 ಇದ್ರೆ 55 to 60, 40,000 to 50,000 ಇದ್ರೆ 50 to 55, 50,000 to 60,000 ಇದ್ರೆ 45 to 50. ಇಷ್ಟು ನಿಮಗೆ ಅಂದಾಜು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಕೂಡ ಇದೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ, ಹೋಗಿ ನೋಡಿ, ನಿಮಗೆ ಐಡಿಯಾ ಬರುತ್ತೆ. ಜಸ್ಟ್ ಇದೊಂದು ಎಕ್ಸ್ಪೆಕ್ಟೆಡ್ ಅಷ್ಟೇ. ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಚೇಂಜಸ್ ಆದ್ರೂ ಕೂಡ ಆಗ್ಬೋದು. ಜಸ್ಟ್ ನಿಮ್ಗೆ ಐಡಿಯಾ ಇರಲಿ, ಎಕ್ಸಾಮ್ ಕೂಡ ಬರ್ದಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗಲಿ, ನಿಮ್ಗೆ ಐಡಿಯಾ ಇರಲಿ ಅಂತ ಹೇಳಿ ಈ ರೀತಿ ಕೆಲವೊಬ್ರು ಸರ್ವೆಗಳನ್ನ ಮಾಡ್ತಾರೆ, ಈ ರೀತಿ ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಕೊಡ್ತಾರೆ, ಅಂದಾಜು ಆಗ್ತಾರೆ. ಬಟ್ ಬದಲಾವಣೆ ಕೂಡ ಆಗ್ಬೋದು. ಬಿಕಾಸ್ ಯಾಕಂದ್ರೆ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇರುತ್ತೆ ಅದರ ಆಧಾರ ಮೇಲೆ ನಿಮಗೆ ಸಣ್ಣ ಪುಟ್ಟ ಬದಲಾವಣೆಗಳು ಚೇಂಜಸ್ಗಳು ಕೂಡ ಆಗ್ತವೆ ಸಿ ಟಿ ನಲ್ಲಿ. ಆಯ್ತಾ? ಥ್ಯಾಂಕ್ ಯು.